ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾನು SPB ಅವರ ಸ್ಮಾರಕವನ್ನು ಇಲ್ಲಿ ಮಾಡಬೇಕು ಅಂತ ಭಾಳ ಕಷ್ಟಪಟ್ಟೆ, ಆಗಲಿಲ್ಲ. ಆದರೆ ಈಕೆಯ ಸ್ಮಾರಕ ಆಗಿಯೇ ತೀರುತ್ತೆ. ಪ್ರಕೃತಿ ನಮ್ಮ ಜೊತೆಯಲ್ಲಿದ್ದಾಳೆ ಅಂತ ನನ್ನ ನಂಬಿಕೆ. ಅಜಾತ ಶತ್ರುವಾಗಿದ್ದಂಥವ್ರು, ತಾವು ಸಾಕಷ್ಟು ಅವ್ರ ಜೊತೆ ಕೆಲಸವನ್ನು ಮಾಡಿದಂಥದ್ದು. ಸೊ ಮೈಸೂರಿನ ಬಗ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಇದ್ದಂಥದ್ದು ಅಮ್ಮನವರಿಗೆ ಅಂತ? ಈಗ ಒಂದು ಸ್ಕ್ರೀನ್ ಇದೆ, ಬೆಳ್ಳಿತೆರೆ ಇದೆ. ಆ ಬೆಳ್ಳಿತೆರೆಯಲ್ಲಿ ಎಲ್ಲರ ಧ್ವನಿಯು ಆಕರ್ಷಣೆ ಮಾಡಲ್ಲ. ಎಷ್ಟು ಜನ ಹಾಡ್ತಾರೆ, ಆ ಬೆಳ್ಳಿತೆರೆ ಮೇಲೆ ಬಂದ ಯಾವ ಧ್ವನಿಯು ಒಂದು ಮ್ಯಾಗ್ನೆಟಿಕ್ ಪವರನ್ನು ಚಲಾಯಿಸಲ್ಲ. 60 ವರ್ಷ ಏಕೆ ಒಂದು ಹಾಡು ಹಾಡಿಬಿಟ್ರೆ ಆ ಹಾಡಿನ ಹಿಂದೆ ಮುಂದಿನ ದೃಶ್ಯಗಳು ಎಷ್ಟೇ ತಪ್ಪಿದ್ರೂ ಜನ ಮರೆತು ಬಿಡೋರು. ಆಯಸ್ಕಾಂತ ಹಂಗೆ ಹಿಡಿದು ಆ ಸಿನಿಮಾವನ್ನು ಗೆಲ್ಲಿಸ್ಬಿಡೋದು. ಅಷ್ಟು ದೊಡ್ಡ ಆಯಸ್ಕಾಂತ ಶಕ್ತಿ ಇಡೀ ದಕ್ಷಿಣ ಭಾರತವನ್ನು ಆಳಿದೆ. ಅದು ಇಲ್ಲಿ ಬಂದು ನನ್ನ ಜೊತೆಲಿ ಬದುಕ್ತೀನಿ ಅಂತ ಹೇಳ್ತಾ ಇದೆ. ಒಂದು ಹೆಮ್ಮೆ ಅಲ್ವೇನ್ರಿ? ಅದರಿಂದ ಆಕೆಗೆ ಏನೇನು ಕರ್ತವ್ಯ ನಾವು ಗೌರವ ಮಾಡಬೇಕು ಎಲ್ಲವನ್ನು ಮಾಡೋಣ. ನನಗಿವತ್ತು ಭಾಳ ಖುಷಿ ಅಂದರೆ ಮೈಸೂರಲ್ಲಿ ಸರ್ಕಾರದ ಈ ಎಲ್ಲ ಇಲಾಖೆಗಳು ವ್ಯವಸ್ಥಿತವಾಗಿ ಅವರ ದರ್ಶನಕ್ಕೆ ಅನುಕೂಲ ಮಾಡಿರೋದು, ಆಮೇಲೆ ಶಿಸ್ತಿನಿಂದ ಪೊಲೀಸು ಸಹಾಯ ಮಾಡ್ತಾ ಇರೋದು, ಇದೆಲ್ಲ ಆಕೆಗೆ ಕೊಡುವ ಗೌರವನೇ. ನಾವು ಎಷ್ಟೋ ಕನ್ನಡದ ನಟರಿಗೆ ಇದೆಲ್ಲ ಸಿಕ್ಕಿಲ್ಲ, ನಾವೆಲ್ಲ ನೋಡಿದ್ದೀವಿ ಆ ಅವಸ್ಥೆಗಳನ್ನು. ಈವನ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರನ್ನು ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಕ್ರೈಸಿಸ್ ಮ್ಯಾನೇಜ್ಮೆಂಟು ಯಾರಿಗೂ ಭವಿಷ್ಯನೇ ಗೊತ್ತಿರಲಿಲ್ಲ. ಬಟ್ ಈಕೆ ನೋಡಿ, ಆಕೆಗೆ ವ್ಯವಸ್ಥಿತವಾಗಿ ಎಲ್ಲವೂ ಸಿದ್ಧವಾಗ್ತಾ ಇದೆ. ಹೇಳ್ತಲ್ಲ, ಅವರ ಅಂತರಂಗ ತೆರೆದ ಸುರಂಗ. ಒಳ್ಳೆಯದಾಗಲಿ ಸರ್. ಹಂಸಲೇಖ ಅವರು ಭಾವನಾತ್ಮಕ ಜೀವಿ ಗೊತ್ತು, ಆದರೆ ಕಣ್ಣೀರು ಬರಲ್ಲ. ಆದರೆ ಕಣ್ಣೀರು ಹಾಕಿ ಅಷ್ಟೊಂದು ನೋವಲ್ಲಿದ್ದೀರಿ ಅಂತ. ಸಾಕು, ಲೆಟ್ ಮಿ ಎಂಜಾಯ್. ನನ್ನ ದುಃಖವನ್ನು ನಾನು ಅನುಭವಿಸೋದಕ್ಕೆ ದಯವಿಟ್ಟು ಬಿಡಿ. ಇದು ಹಂಸಲೇಖ ಅವರ ಮಾತುಗಳು. ಖಂಡಿತವಾಗಿಯೂ ಒಳ್ಳೆಯ ಮನಸ್ಸಿನಿಂದ ಏನೇ ಹಾರೈಸಿದ್ರು, ಏನೇ ಬಯಸಿದ್ರು ಅದು ಸಿಗುತ್ತೆ. ಅದೇ ರೀತಿಯಾಗಿ ಅಮ್ಮನವರ ಸ್ಮಾರಕಕ್ಕೆ ಎಲ್ಲವೂ ಸಹ ಸಿದ್ಧವಾಗಿದೆ. ಇನ್ನೊಂದು ವರ್ಷದಲ್ಲಿ ಅಮ್ಮನವರ ಸ್ಮಾರಕವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾಡಿಯೇ ತೀರುತ್ತೇವೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.